ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ಇವಾಗ ಸ್ವಲ್ಪ ಒಂದು ಹೊರಗಡೆ ಇರೋದ್ರಿಂದ ಸ್ವಲ್ಪ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಸಿಗ್ಬೋದು. ಅದರಿಂದ ನಾಯ್ಸ್ ಬಂತಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಇವತ್ತಿನ ಒಂದು ಆಲ್ರೆಡಿ ಟ್ರೇಡಿಂಗ್ನ ರಿಸಲ್ಟ್ ಸಹ ತೋರಿಸ್ಬಿಡ್ತೀನಿ. ಸೊ ಟೈಟಲ್ ನೀವು ನೋಡಿರಂಗೆ ನಮ್ಮ ಇವತ್ತಿನ ಪ್ರಾಫಿಟ್ ಬಂದು ಜಸ್ಟ್ ಒಂದು ಫ್ಲಾಟ್ ₹127 ಪ್ರಾಫಿಟ್ ಅಂತಲೇ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಹೇಳ್ಬೇಕಂತ ಅದಕ್ಕಿಂತ ಮುಂಚೆ ನಮ್ಮ ಮಾರ್ಜಿನ್ ತೋರಿಸ್ತಿದೆ. ಮಾರ್ಜಿನ್ ಅದ್ರ ಹತ್ರ ₹40,000 ಯೂಸ್ ಆಗಿದೆ ಅಂತ, 39,000 ಯೂಸ್ ಆಗಿದೆ. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವತ್ತಿನ ನಮ್ಮ HDFC ಬ್ಯಾಂಕ್ ನಾನು ಫ್ಲಾಟ್ನ ಅಥವಾ ಒಂದು ಕೈಂಡ್ ಆಫ್ ಒಂದು ರೇಂಜ್ ಬೌಂಡ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಹೋಯ್ತು ಅಂತ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ ಏನಂತ ಹೇಳಿದ್ರೆ ನಮ್ಮ ಇವತ್ತಿನ ಒಂದು ಬ್ಯಾಂಕ್ ನಿಫ್ಟಿ ಒಂದು ಫಾಲಿಂದ 1,500 ಇದ್ದಂತಹ ಪ್ರಾಫಿಟ್ ಬಂದು ಆಲ್ಮೋಸ್ಟ್ ಒಂದು ₹127 ಪ್ರಾಫಿಟಲ್ಲಿ ನಿಂತಿದೆ ಅಂತಲೇ ನೋಡ್ಬೋದು. ಟ್ರ್ಯಾಕಲ್ಲಿ ಸಹ ಅಪ್ಡೇಟ್ ಮಾಡಿದ್ದೀನಿ. ಸೊ ಚಾರ್ಟಲ್ಲಿ ನೋಡಿದ್ರೆ ನಿಮಗೆ 5 ಮಿನಿಟ್ಸ್ ಚಾರ್ಟ್ ತೋರಿಸಿ. ನಾನು ಯೂಶಲಿ ರೆಫರ್ ಮಾಡಿದೆ 5 ಮಿನಿಟ್ಸ್ ಚಾರ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ನಾನು ಏನು ತೋರಿಸ್ತಾ ಇದ್ದೀನಿ 9:40 ಒಂದು ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ನಮ್ಮ ಒಂದು ಪ್ರಾಫಿಟ್ ಬಂದು ₹1,400 ₹1,450 ₹500 ಅಂತ ಅಂದ್ಕೊಳ್ಳಿ. ₹1,500 ಇತ್ತು. ಅದಾದಮೇಲೆ ಈ ದೊಡ್ಡ ಕ್ಯಾಂಡಲ್ ಏನೊಂದು ಫಾಲ್ ಬಂತು ಅದ್ರ ಬೇಸಿಸ್ ಮೇಲೆ ನಮ್ಮ ಒಂದು ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತ ಹೇಳ್ಬೋದು. ಸೊ ಸ್ಟಾಪ್ ಲಾಸ್ ಹಿಟ್ ಆದಮೇಲೆ ಆಲ್ರೆಡಿ ನಮ್ಮ ರೂಲ್ಸ್ ಪ್ರಕಾರ ಏನು ಎಕ್ಸಿಟ್ ಮಾಡಬೇಕು ಅದು ಎಕ್ಸಿಟ್ ಮಾಡಿರಿ. ಬಟ್ ಅದು ಸ್ಟಾಪ್ ಲಾಸ್ ಏನಾದರೂ ಹಿಟ್ ಆಗಿರಲಿಲ್ಲ ಅಂತ ಹೇಳಿದ್ರೆ ಈ ಸೂಪರ್ ಆಗಿರುವಂಥ ಒಂದು ಸೈಡ್ ವೇಸ್ ಮಾರ್ಕೆಟಲ್ಲಿ ನಮಗೆ ಒಂದು ಬ್ರಿಲಿಯಂಟಾಗಿ ಒಂದು ಪ್ರಾಫಿಟ್ ಕೊಡುವಂಥ ಒಂದು ಚಾನ್ಸಸ್ ಸಿಕ್ತು ಅಂತ ಹೇಳ್ಬೋದು. ಅದು ನಮ್ಗೆ ಮಿಸ್ ಆಯಿತು ಅಂತ ಹೇಳ್ಬೋದು. ಬಟ್ ಯಾವುದೇ ರೀತಿ ನಾವು ಒಂದು ಮಾರ್ಕೆಟ್ನ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಮಾರ್ಕೆಟ್ ಪ್ರಾಫಿಟ್ ಕೊಡುತ್ತೋ ಲಾಸ್ ಕೊಡುತ್ತೋ ಅದನ್ನು ನಾವು ಹ್ಯಾಪಿಯಾಗಿ ತೊಗೊಬೇಕು ಅನ್ನೋದೇ ನನ್ನ ಒಂದು ರೂಲ್ಸು, ನಾನು ಕಲಿತಾ ಇರುವಂಥ ಒಂದು ರೂಲ್ಸ್ ಅಂತಲೇ ಹೇಳ್ಬೋದು. ಸೊ ಅದರ ಬೇಸಿಸ್ ಮೇಲೆ ನಾವೇನು ಯಾರಿಗೂ ಕಂಪ್ಲೇಂಟ್ ಮಾಡ್ತೀರಾ ನಮ್ಮ ಒಂದು ಲಾಸ್ನ ಅಥವಾ ನಮ್ಮ ಒಂದು ಮಿನಿಮಲ್ ಪ್ರಾಫಿಟ್ನ ಒಂದು ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಒಂದು ಟ್ರೇಡ್ನ ಕ್ಲೋಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ₹1,500 ₹1,27 ಬಂತಂದರೆ ಆಬ್ವಿಯಸ್ಲಿ ನಮಗೆ ಒಂದು 95% ಒಂದು ಪ್ರಾಫಿಟ್ ಒಂದು ವೈಪೌಟ್ ಆಯಿತು ಅಂತ ಹೇಳೋದು. ಬಟ್ ಸೊ ಅಕ್ಸೆಪ್ಟ್ ಮಾಡ್ಕೊಂಡು ಹಾಗೆ ಮೂವ್ ಆಗೋಣ ಅಂತಲೇ ನಮ್ಮ ಒಂದು ರೂಲ್ಸ್ ಹೇಳುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ನಮ್ಮ ಟ್ರ್ಯಾಕರ್ ಸಹ ಅಪ್ಡೇಟ್ ಮಾಡಿದ್ದೀನಿ. ನಾಳೆ ಮಾರ್ಕೆಟ್ ರಜಾ ಇರೋದ್ರಿಂದ ಯಾವುದೇ ರೀತಿ ಒಂದು ಟ್ರೇಡ್ ಆಗೋದಿಲ್ಲ. ಸೊ ನಾಳೆ ಯಾವುದೇ ರೀತಿ ವೀಡಿಯೋ ಬರೋದಿಲ್ಲ. ಇನ್ ಕೇಸ್ ನನಗೆ ಟೈಮ್ ಸಿಕ್ತು ಅಂದರೆ ಯಾವುದಾದ್ರು ಲರ್ನಿಂಗ್ ವೀಡಿಯೋ ಮಾಡಿ ಆಗೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದ್ರ ಜೊತೆಗೆ ಲಾಸ್ಟ್ ಸ್ಯಾಟರ್ಡೇ ಅಥವಾ ಸಂಡೇ ಆಗದಂಥ ಒಂದು ವೀಡಿಯೋಗೆ ಸೂಪರಾಗಿ ಒಂದು ರೆಸ್ಪಾನ್ಸ್ ಬಂತು ಅಂತ ಹೇಳೋದು. ಈ SEBI ಒಂದು ಏನಂತಾರೆ ಒಂದು ರೂಲ್ಸ್ ಏನು ಚೇಂಜಸ್ ಮಾಡೋಕ್ಕೆ ಒಂದು ಪ್ರಪೋಸಲ್ ಮಾಡಿದರೆ ಆ ಒಂದು ವೀಡಿಯೋಗೆ ಸೂಪರಾಗಿ ಒಂದು ರೆಸ್ಪಾನ್ಸ್ ಬಂತು ಅಂತ ಹೇಳೋದು. ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇದೇ ರೀತಿ ಇನ್ಫಾರ್ಮೇಷನ್ಸ್ ಆದಷ್ಟು ನಾನು ಟ್ರೈ ಮಾಡ್ತೀನಿ. ನೀವು ಒಂದೇ ರೂಲ್ಸ್ನ ಒಂದೇ ಒಂದು ಪಾಲಿಸಿಗಳನ್ನ ಅಥವಾ ಒಂದೇ ರೀತಿಯ ಒಂದು ಟ್ರೇಡ್ನ ಇಟ್ಕೊಂಡು ನೀವು ಅಥವಾ ಲಾಜಿಕ್ನ ಇಟ್ಕೊಂಡು ಟ್ರೇಡ್ ಮಾಡೋ ಆರಾಮಾಗಿ ಪ್ರಾಫಿಟ್ ಮಾಡೋದು ಅನ್ನೋದೇ ನನ್ನ ಒಂದು ಸಜೆಷನ್ ನಿಮ್ಗೆ ಕೊಡ್ತಿರೋಂಥ ಒಂದು ಲರ್ನಿಂಗ್ ಇವತ್ತಿನ ವೀಡಿಯೋದಲ್ಲಿ. ಸೊ ಸೇಮ್ ರೂಲ್ಸು ಸೇಮ್ ಒಂದು ಕಂಡೀಷನ್ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಯಾವುದೇ ರೀತಿ ಕಂಡೀಷನ್ನು ಚೇಂಜ್ ಮಾಡಿಲ್ಲ. ಒಂದು ಟ್ರಿಕ್ಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ ಅನ್ನೋದು ಬಿಟ್ಟರೆ ನಮ್ಮ ಒಂದು ಸ್ಟ್ರಾಟಜಿ ನಮ್ಮ ಒಂದು ರೂಲ್ಸು ಸೇಮ್ ಇದೆ. ಆ ಒಂದು ರೂಲಲ್ಲಿ ಕೆಲವೊಂದು ಟ್ರಿಕ್ಗಳನ್ನ ಚೇಂಜ್ ಮಾಡಿ ನಮ್ಮ ಒಂದು ಪ್ರಾಫಿಟ್ ಪ್ರಾಬಬಿಲಿಟಿ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ ಅಂತ ಒಂದು ಇನ್ಫಾರ್ಮೇಷನ್ಸ್ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.